ವೀಕ್ಷಕರಿಗೂ ಆತ್ಮೀಯವಾದ ನಮಸ್ಕಾರ. ವಿಶೇಷವಾದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳೂರು ನಗರ ಆಗಿರಲಿ, ಇಲ್ಲ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಾಗಿರಲಿ, ಕಾಸರಗೋಡು ಜಿಲ್ಲೆ ಆಗಿರಲಿ, ಮಂಗಳೂರಿಗೆ ಸಂಬಂಧಪಟ್ಟಂತೆ ಯಾವತ್ತೂ ಒಂದು ನಗರಾಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ಅಂತ ಎಲ್ರಿಗೂ ತಿಳಿದಿದೆ. ನಗರಾಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರವನ್ನು ಹೊಂದಿರೋದು TMFI ಕನ್ವೆನ್ಷನ್ ಸೆಂಟರ್. ಆ TMFI ಕನ್ವೆನ್ಷನ್ ಸೆಂಟರ್ನ ಆಡಳಿತವನ್ನ ಇದೀಗ ನೂತನವಾಗಿ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಓಷನ್ ಪರ್ಲ್ ಗ್ರೂಪ್ನವರು. ಅಂಡ್ ಓಷನ್ ಪರ್ಲ್ ಗ್ರೂಪ್ ಅವರು ಇದೀಗ TMFI ಕನ್ವೆನ್ಷನ್ ಸೆಂಟರ್ನ ಮ್ಯಾನೇಜ್ಮೆಂಟ್ ಹಾಗೇನೆ ಆಪರೇಷನ್ಸ್ ಅನ್ನ ವಹಿಸಿಕೊಂಡಿದ್ದಾರೆ. ಈ ಸಿಹಿ ಸುದ್ದಿಯನ್ನ ತಮ್ಮ ಜೊತೆ ಹಂಚ್ಕೊಳ್ತಾ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಓಷನ್ ಪರ್ಲ್ ಗ್ರೂಪ್ ನ ವೈಸ್ ಪ್ರೆಸಿಡೆಂಟ್ ಆಗಿರತಕ್ಕಂಥ ಗಿರೀಶ್ ಅವರು. ಇವರಿಗೆ ಪೂರಕವನ್ನ ಸ್ವಾಗತ ಮಾಡೋದಕ್ಕೆ ಬಯಸ್ತಾ ಇದ್ದೇವೆ. ನಮಸ್ಕಾರ ಸರ್, ಸ್ವಾಗತ ನಮಗೆ ಕಾರ್ಯಕ್ರಮಕ್ಕೆ. ಸರ್, ಎಲ್ರಿಗೂ ಗೊತ್ತು, ಮಂಗಳೂರು ಆಗಿರಲಿ, ಉಡುಪಿ ಆಗಿರಲಿ, ಕಾಸರಗೋಡು ಆಗಿರಲಿ, ಒಂದು ಗ್ರ್ಯಾಂಡ್ ಆಗಿ ಮದುವೆ ಆಗಬೇಕು, ಇಲ್ಲ ಒಂದು ಕಾರ್ಪೊರೇಟ್ ಫಂಕ್ಷನ್ ಆಗಬೇಕು ಅಂತ ಇದ್ದಾಗ ಎಲ್ಲರ ಮನಸ್ಸಿಗೆ ಎಕ್ಸಿಬಿಷನ್ ಆಗಿರಲಿ, ಇದು ಎಲ್ಲದಕ್ಕೂ ಸಾಮಾನ್ಯವಾಗಿ ಎಲ್ಲ ಬಾಯಲ್ಲಿ ಇರತಕ್ಕಂಥ ಒಂದೇ ಡೆಸ್ಟಿನೇಷನ್ ಅಂದರೆ ಅದು TMFI ಕನ್ವೆನ್ಷನ್ ಸೆಂಟರ್. ಎಷ್ಟು ಹಲವಾರು ಪ್ರತಿಷ್ಠಿತ ಇರತಕ್ಕಂಥ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆದಿದ್ದಾವೆ. ಇದೀಗ ಒಂದು ಸುದ್ದಿ ಕೇಳ್ಪಟ್ಟಿದ್ದೀವಿ, TMFI ಕನ್ವೆನ್ಷನ್ ಸೆಂಟರ್ನ ಆಡಳಿತವನ್ನ ಓಷನ್ ಪರ್ಲ್ ಗ್ರೂಪ್ ಅವರು ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ದಟ್ ದಿ ಮ್ಯಾನೇಜ್ಮೆಂಟ್ ಅಂಡ್ ಆಪರೇಷನ್ಸ್ ಇಸ್ ಬೀಂಗ್ ಟೇಕನ್ ಓವರ್ ಬೈ ದಿ ಓಷನ್ ಪರ್ಲ್ ಗ್ರೂಪ್. So is it true? It's absolutely true, madam. We have been taken over TMFI to operate and manage that place. From 1st of October we have taken over, and the Manipal management feels that University Ocean Pearl can do better hospitality. We have been welcome to hospitality, and people from Udupi, Mangalore, the Dakshina Kannada, everyone is fall in love with our hospitality. Then similarly, Manipal University has also given us opportunity to show that welcome to hospitality at TMFI Convention Center. We have taken over, and we would like to give a much better hospitality experience at TMFI. Message is true. So like he says, ಇದೀಗ ದೃಢಪಡಿಸ್ಕೊಳ್ತಾ ಇದ್ದಾರೆ ಗಿರೀಶ್ ಅವರು. ಹೌದು, TMFI ಕನ್ವೆನ್ಷನ್ ಸೆಂಟರ್ನ ಆಡಳಿತವನ್ನು ಈಗ ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾವತ್ತೂ ಅಂತೀವಿ ಅತಿಥಿ ದೇವೋಭವ. ಖಂಡಿತವಾಗ್ಲೂ ನಮ್ಮ ಮನೆಯ ಇರತಕ್ಕಂಥ ಸಂಸ್ಕೃತಿ ಪ್ರಕಾರನೇ ಹಾಸ್ಪಿಟಾಲಿಟಿಗೆ ತನ್ನದೇ ಆದ ಖ್ಯಾತಿಯನ್ನು ಹೊಂದಿರತಕ್ಕಂಥ ಓಷನ್ ಪರ್ಲ್ ಸಂಸ್ಥೆ. ಸರ್, ಇದೀಗ ತಾವು ಹಾಸ್ಪಿಟಾಲಿಟಿ ಸೆಕ್ಟರ್ನಲ್ಲಿ ಓಷನ್ ಪರ್ಲ್ ಗ್ರೂಪ್ ಹಲವಾರು ವರ್ಷಗಳಿಂದ ಇದೆ. ಅದು ಡೆಲ್ಲಿ ಆಗಿರಲಿ, ಮಂಗಳೂರು ಆಗಿರಲಿ, ಉಡುಪಿ ಆಗಿರಲಿ, ಹುಬ್ಬಳ್ಳಿ ಆಗಿರಲಿ, ಎಲ್ಲ ಕಡೆ ಹಾಸ್ಪಿಟಾಲಿಟಿಗೆ ಖ್ಯಾತಿಯನ್ನು ಹೊತ್ಕೊಂಡು ಎಲ್ಲ ಗ್ರಾಹಕರ ಮೆಚ್ಚುಗೆನ ಪಡೆದಿರತಕ್ಕಂಥ ಸಂಸ್ಥೆ. ಆದರೆ ಈ ಒಂದು ಕನ್ವೆನ್ಷನ್ ಸೆಂಟರ್ ಅಂತ ಹೇಳಿದಾಗ ಇಟ್ಸ್ ಅ ಸ್ಲೈಟ್ಲಿ ಡಿಫ್ರೆಂಟ್ ಸೆಕ್ಟರ್ ಆಲ್ ಟುಗೆದರ್. ಸೊ ಇದರಲ್ಲಿ ಯಾವ ನಿಟ್ಟಿನಲ್ಲಿ ತಮಗೆ ಒಂದು ಉತ್ಸಾಹ ಬಂತು? See, 2 years before, 2 ವರ್ಷದ ಹಿಂದೆ ನಾವು ಡೆಲ್ಲಿಯಲ್ಲಿ ಒಂದು 8 acres ಪ್ರಾಪರ್ಟಿ ತಗೊಂಡೆವು, ಛತ್ತರ್ಪುರ್ ಅಂತ. Even that is also a convention center, kind of a convention center. It's more of banqueting facilities. We have every day lot of get-togethers happening. It has become very, very popular. People are love to go there. Similarly, Mangalore, the good convention center is required. True. Which is already built. Correct. I think good hospitality partner which was required for this TMFI convention center. And we opened our Ocean Pearl Hotel in Mangalore in 2010. From the inception of this Ocean Pearl, the people of Mangalore has given a love, support and encouragement. We feel at the time now we have to pay back to the people. So the only one way the God has taught us to pay back to the people, serve them better, even a bigger way. True. So we thought TMFI Convention Center has potential. Right now the people thinking that TMFI Convention Center is only limited to the elite class of people. ಶ್ರೀಮಂತ ವರ್ಗದವರಿಗೆ ಮಾತ್ರ ಸೀಮಿತವಾಗಿದೆ ಎಂಬಂತ ಒಂದು that's what the general ಒಂದು ಮನೋಭಾವ ಉಂಟು. ಇವತ್ತು ನಾವು ಓಷನ್ ಪರ್ಲ್ ಕಟ್ಟಿದಾಗಲೂ ಕೂಡ ಅದೇ ಇತ್ತು. ಬಟ್ ಇವತ್ತು ನೀವು ನೋಡಿದರೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಂದ ಸೇರಿ ಶ್ರೀಮಂತ ವರ್ಗದವರು ಸಂತೋಷದಿಂದ ಬಂದು ವೆರಿ ಕಂಫರ್ಟೇಬಲ್, ದೇ ಎಂಜಾಯ್ ದ ಫುಡ್, ಹಾಸ್ಪಿಟಾಲಿಟಿ, ವೈಲ್ ಲಿವಿಂಗ್ ದೇ ಗೋ ವಿತ್ ದ ಇಮ್ಮೆನ್ಸ್ ಪ್ಲೆಷರ್ ಆ್ಯಂಡ್ ದ ಸ್ಮೈಲ್. ಸೊ ಇವನ್ ದ TMFI we have taken over to do something different, to serve everyone. And more than anything else, TMFI Convention Center
has immense potential. We need to give something to Mangalore. True. So there are a lot of conventions, corporate programs. You may take it medical tourism, you take exhibitions. All these bigger events are happening in cities like Bangalore, Bombay and Delhi. Yes. But we have a beautiful convention center, but it is not presented outside Mangalore. True. So we are into this core business, but where we want to showcase this convention center in Bangalore, Bombay, Delhi, even internationally we want to market. Lot of international seminars, seminars and conference and exhibitions which is happening out of our city, maybe out of country. We will put 100% effort to bring it. Few of them, may not be all. You know, God says, you put your effort, result is mine. But we are 100%, we are focusing beyond Mangalore, get value to Mangalore. If you bring one international conference, it will bring lot of value to the city. True. First thing is, everyone knows that Mangalore means talented people. It's the cleanest city. Yes, in reality, it's the cleanest, the best city, which has got all connections. Now we all have to work together to add value to Mangalore. Mangalore has given us so much to work here, to make name and run our business. But right now the time is, we all have to think how to bring up Mangalore. If you see what's happening in Mangalore today, there are talented students, they studied, they're looking for a job opportunity, they need to leave Mangalore and they have to go to another city. Now I think it's a high time we all try to create employment in Mangalore and try and bring whatever the business. Mangalore is, in my own point of view, is industry is required, development is required. The hotels indirectly they add on lot of value to the city if they really offer quality. ಈಗ ಓಷನ್ ಪರ್ಲ್ ಅಲ್ಲಿ ಕಸ್ಟಮರ್ ಬಂದು ಸ್ಟೇ ಮಾಡ್ತಾರೆ, ದೇ ಸೇ ವಿ ಸ್ಟೇಡ್ ಇನ್ JW Marriott and a bigger brand, but we never experienced this kind of service and the food and hospitality. We sell it to you. See, I don't take the credit to Ocean Pearl, I give the credit to the city of Mangalore. I want the bigger people to come here, invest, make this city a better city. So we have a lot of big plans. Even couple of days before also I had a meeting with some of the agencies. We are working with even the governments. We are asking their help also to bring in seminars, conference. It's very well known medical city. But still the biggest medical seminars are not happening here, they are happening elsewhere. We want to bring them here. We will convince the doctors and the people who are conducting these seminars. We will bring them more and more. You will see international conference happening there. It will add value. Every Mangalorean will feel proud about it. Then we will try for it. That's the biggest aim of taking convention center. At the same time, people have party of 100 people, 200 people, you have birthday, you say wedding anniversary, you say I want to do a spiritual program. We are most welcome. We are there for everybody. You say birthday, we will offer you. You say I have 50 people, 100 people, 2000 people. We are ready to give you service for all type of people, all type of function. Any type of function, TMA Pi is available for you. And okay. And sir, there's also one point that you rightly mentioned that ಮಂಗಳೂರಿಗೆ ಎಲ್ಲ ಥರದ ಸಾಮರ್ಥ್ಯ ಇದೆ. ಅದು ಜನಗಳಲ್ಲಿ ಇರತಕ್ಕಂಥ ಉತ್ಸಾಹ ಆಗಿರಲಿ ಇಲ್ಲ ಸೌಲಭ್ಯಗಳಾಗಿರಲಿ ಎಲ್ಲ ಇದೆ, ಆದರೆ ಪ್ರಾಯಶಃ ಗ್ಲೋಬಲ್ ಎಕ್ಸ್ಪೋಜರ್ ಇನ್ನೂ ಆಗಿಲ್ಲ. ಸೊ TMA Pi ಕನ್ವೆನ್ಷನ್ ಸೆಂಟರ್ ಎಕ್ಸಿಸ್ಟೆನ್ಸನ್ನು ತಾವು ಇನ್ನಷ್ಟು ತಮ್ಮ ಗ್ಲೋಬಲ್ ಏಜೆನ್ಸೀಸ್ ಮೂಲಕ ಪ್ರಸಿದ್ಧಪಡಿಸೋ ಒಂದು ಉದ್ದೇಶವನ್ನು ಕೂಡ ಹೊಂದ್ಕೊಂಡಿದ್ದೀರಿ ಅಂತ ನಮ್ಗೆ ತಿಳಿಸಿದ್ದೀರಾ. ಓಷನ್ ಪರ್ಲ್ ಗ್ರೂಪ್ ಟೇಕಿಂಗ್ ಓವರ್ ದಿ ಮ್ಯಾನೇಜ್ಮೆಂಟ್ ಆಫ್ TMA Pi ಕನ್ವೆನ್ಷನ್ ಸೆಂಟರ್ ವಿಶೇಷ ಕಾರ್ಯಕ್ರಮ ಮುಂದುವರಿತೆ, ಆದರೆ ಒಂದು ವಿರಾಮದ ನಂತರ.
ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ವಿಶೇಷವಾದ ಕಾರ್ಯಕ್ರಮ ಓಷನ್ ಪರ್ಲ್ ಗ್ರೂಪ್ನ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀ ಗಿರೀಶ್ ಅವ್ರ ಜೊತೆ ಮಾತುಕತೆನ ಮುಂದುವರಿಸ್ತಾ ಇದೀಗ TMFI ಕನ್ವೆನ್ಷನ್ ಸೆಂಟರ್ನ ಆಡಳಿತವನ್ನ ಇದೀಗ ಓಷನ್ ಪರ್ಲ್ ಸಂಸ್ಥೆ ವಹಿಸ್ಕೊಂಡಿದೆ. ಸೊ ಈಗ ಕಮೆಂಟ್ ಮಾಡೋದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈಗ ತಾವು ಹೇಳಿದ್ರು ಯಾವ ಥರ ಈ ಕನ್ವೆನ್ಷನ್ ಸೆಂಟರ್ನ ಅಸ್ತಿತ್ವದ ಬಗ್ಗೆನೇ ಇಡೀ ಜಗತ್ತಿಗೆ ಮಾಹಿತಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ. ಇನ್ನಷ್ಟು ಕಾನ್ಫರೆನ್ಸಸ್ಗಳು ಮಂಗಳೂರಲ್ಲಿ ಆಗೋ ಥರ ಮಂಗಳೂರಿನ ವಾಣಿಜ್ಯಕ್ಕೆ ತುಂಬ ಮುಖ್ಯ ಕೂಡ. ಇಟ್ ವಿಲ್ ಎನ್ಹಾನ್ಸ್ ದ economy of Mangalore in terms of more overall business ಕೂಡ. ಈಗ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಈಗ ತಾವು ಹೇಳಿದಾಗನೇ ಬರ್ಡೇ ಆಗಿರ್ಬೋದು, ಗೆಟ್ ಟುಗೆದರ್ ಆಗಿರ್ಬೋದು, ಮದುವೆ ಸಂದರ್ಭಗಳಾಗಿರ್ಬೋದು, ಕಾನ್ಫರೆನ್ಸಸ್, ಎಕ್ಸಿಬಿಷನ್ಸ್ ಎಲ್ಲ ಥರದ ಕಾರ್ಯಕ್ರಮಗಳಿಗೆ ಸೂಕ್ತವಾಗಿದೆ TMFI ಕನ್ವೆನ್ಷನ್ ಸೆಂಟರ್. ಇದೀಗ ವಿಶೇಷವಾದ ಏನಾದರೂ ತಮ್ಮ ಯೋಜನೆಗಳಿದೆಯಾ? ವಿಶೇಷ ಯೋಜನೆಗಳು ನಾನು ಹೇಳಿದ ಪ್ರಕಾರ ವಿ ಹ್ಯಾವ್ ಟಾರ್ಗೆಟೆಡ್ ಆಲ್ ದಿಸ್ ಥಿಂಗ್ಸ್. ವಿ ವಾಂಟ್ ಟು ಬ್ರಿಂಗ್ ಇನ್ ಮೋರ್ business from different cities, which I told you already. Apart from that, we want to enhance the service at TMFI. There are few things like people had a problem with the timings of it. Sometime too early used to close it, and people had a problem when you're conducting the event. 10 o'clock is the peak time for us to start the event, and we used to close. People had a regret that we will come, we will do according to the government timings. We will allow people to use the facilities. Apart from that, now if you see the weddings and all, if you go to Bombay, Bangalore and the cosmopolitan cities, that is beyond what we think. The presentation of the wedding is not just all about have a little food and come out. Then today concept about wedding is something beyond. On that parameter also we are working to give a luxury experience there. In terms of setup, in terms of decoration, we also have a plan of wedding planners. Now what happens at Ocean Pearl today, I'll tell you, the girl and boy, both the families bring them to see them each other first time at Ocean Pearl. 99% it happens at Ocean Pearl. Then they will ask her to book small table, small place, give it to us. We want to sit privately. Then we understand, oh, something special. Then after that they will immediately come and tell me, sir, we want to book your hall for engagement. We feel so happy. Then they met here, the engagement is happening. Then after that engagement they come to us for, sir, our mehendi functions, and we do the mehendi function. Then after the mehendi function, what happened is the wedding. Correct. Wedding means today's wedding 1,000-2,000 people in between wedding. Less than that wedding does not happen. Exactly. So we did not had a space for that 1,000-2,000 to do their wedding. Correct. Right now we got the TMFI, so that from the match fixing to ring ceremony, after that Sangeet, then wedding reception, plus even after that, you won't believe, even the honeymoon during the wedding season, there are few rooms every day we reserved for honeymoon couples only. True. So we also have 360-degree plan where you come, give us 1 point, my wedding, from ring ceremony to till the honeymoon we give you a package, till your reception we give you a package with a very different theme and setup which people never seen. Every event will have a different feel and setup. True. All not gonna be same. Even in terms of the food, if you go for events here, usually every event you find the same food, more or less the same, same. But if you give it to Ocean Pearl, we can serve you food from Kudla to Western countries. We have all type of cuisines the way you want. Customer, just you have to come, tell me I want this, then my team is ready to give you the experience beyond what people can imagine. We feel wedding has happened in the heaven. We all talk about it, and it happens once in a lifetime. Once in a lifetime, it has to be the best. And my team, we are geared up to give the best experience of wedding. Once you do it, you should tell that if I get married again, that will be the Ocean Pearl. You won't believe, I'll tell you, some of the customers, children, they come, they say, uncle, whenever I'm getting married, I want my dinner to be here only in your hotel. Like that love people have, they want to do it in Ocean Pearl Hotel. Then that's the reason we have taken over this also. We have a plan to give them the bigger experience for their memorable event of wedding or any
birthday, anniversary, anything, we are going to do something unique and different to the people. ಸರ್ ತಾವು ಹೇಳ್ದಾಗೇನೆ ಯಾವ ಥರ ನಾವು ಅಂತೀವಿ ತುಳುವಲ್ಲಿ ಸಾಮಾನ್ಯವಾಗಿ ಪೊದ್ದು ಎರ ಪೋಪುನ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಹುಡುಗ ಹುಡುಗಿಗೆ ಮದುವೆ ನಿಶ್ಚಯ ಮಾಡ್ತಕ್ಕಂಥ ಸಂದರ್ಭಕ್ಕಿಂತ ಮೊದಲು ಎರಡು ಕುಟುಂಬ ಅದವರು ಮೀಟ್ ಆಗ್ತಕ್ಕಂಥ ಸಂದರ್ಭ ಸಾಮಾನ್ಯವಾಗಿ ಒಂದು ರೆಸ್ಟೋರೆಂಟ್ನಲ್ಲಿ ಓಷನ್ ಪರ್ಲಲ್ಲಿ ನಡೆದ್ರೆ ಅದು ಮುಗಿಯೋದು ಮದುವೆ ರಿಸೆಪ್ಷನಲ್ಲಿ. ಸೊ ಈ ಸ್ಟಾರ್ಟ್ನಿಂದ ಎಂಡ್ ತನಕ ಇರೋ ಈ ಪ್ಯಾಕೇಜ್ನ ಕಸ್ಟಮೈಸ್ ಆಗಿ ಓಷನ್ ಪರ್ಲ್ ಗ್ರೂಪ್ ಅವರು ಕೂಡ ತಮಗೆ ನೀಡ್ತಾ ಇದ್ದಾರೆ ಎಂಬ ಒಂದು ಸಿಹಿ ಸುದ್ದಿಯನ್ನು ಇದೀಗ ಗಿರೀಶ್ ಅವರು ನಮಗೆ ನೀಡ್ತಾ ಇದ್ದಾರೆ. ಸೊ ನಿಮ್ಮ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ತಮ್ಮ ಎಲ್ಲ ಹಾಸ್ಪಿಟಾಲಿಟಿ ಸೆಕ್ಟರ್, ಅದು ಫುಡ್ ಆಗಿರಲಿ, ಇಲ್ಲ ತಮ್ಮ ವೆನ್ಯೂ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಂಥ ಡೆಕೋರ್ ಆಗಿರಲಿ, ಪ್ರೆಸೆಂಟೇಷನ್ ಆಗಿರಲಿ, ಎಲ್ಲವನ್ನ ಓಷನ್ ಪರ್ಲ್ ಸಮೂಹ ಸಂಸ್ಥೆ ಇದೀಗ ವಹಿಸ್ಕೊಳ್ಳೋಕ್ಕೆ ರೆಡಿ ಆಗಿದೆ ಅಂತ ತಿಳಿಸ್ಕೊಂಡಿದ್ದಾರೆ. ಆದರೆ ಆಹಾರ ಅಂತ ಹೇಳಿದಾಗ ಸರ್ ಹೇಳಿದಾಗೇನೆ ಎಲ್ರಿಗೂ, ಕೆಲವರಿಗೆ ಲೋಕಲ್ ಫ್ಲೇವರ್ ಇಷ್ಟ, ಕೆಲವರಿಗೆ ವಿದೇಶಿ ಫ್ಲೇವರ್ಗಳಿಷ್ಟ. ಸೊ ಆಹಾರಕ್ಕೆ ಸಂಬಂಧಪಟ್ಟಂತೆ ಓಷನ್ ಪರ್ಲ್ ಸಂಸ್ಥೆ TMA ಪೈ ಕನ್ವೆನ್ಷನ್ ಸೆಂಟರ್ಗೆ ಏನಾದರೂ ರೂಲ್ಸ್ ಎಲ್ಲ ಹೊಂದ್ಕೊಂಡಿದ್ದಾರಾ ತಿಳ್ಕೊಳ್ತೀವಿ, ಆದರೆ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. TMA ಪೈ ಕನ್ವೆನ್ಷನ್ ಸೆಂಟರ್ ಮಂಗಳೂರು ಇದೀಗ ಹೊಸ ಆಡಳಿತದೊಂದಿಗೆ ಇದೀಗ ಫೇಸ್ ಲಿಫ್ಟ್ ಅನ್ನ ಪಡ್ಕೊಳ್ತಾ ಇದೆ. ಓಷನ್ ಪರ್ಲ್ ಸಮೂಹ ಸಂಸ್ಥೆ ಟೇಕಿಂಗ್ ಓವರ್ ದಿ ಆಪರೇಷನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ದ TMA ಪೈ ಕನ್ವೆನ್ಷನ್ ಸೆಂಟರ್. ವೈಸ್ ಪ್ರೆಸಿಡೆಂಟ್ ಗಿರೀಶ್ ಅವ್ರ ಜೊತೆ ಇದೀಗ ಮಾತುಕತೆನ ಮುಂದುವರಿಸ್ತಾ, ಸರ್ ಖಂಡಿತವಾಗ್ಲೂ ತಾವು ಹೇಳಿದಾಗೆ ನೀವು ಓಷನ್ ಪರ್ಲ್ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಗೊತ್ತು, ಇಟ್ ಈಸ್ ಕ್ವಾಲಿಟಿ ಅಂಡ್ ಟೇಸ್ಟಿ ಫುಡ್ ವಿತ್ ಅಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸಸ್, ಎಲ್ರಿಗೂ ಗೊತ್ತಿರತಕ್ಕಂಥ ಅಂಶ. ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಈಗ ಸ್ಪೆಸಿಫಿಕ್ ಕಮ್ಯುನಿಟಿ ಆಗಿರ್ಲಿ, ಇಲ್ಲ ಸ್ಪೆಸಿಫಿಕ್ ವ್ಯಕ್ತಿಗಳಾಗಿದ್ದು ಅವರೇ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಕೇಟರರ್ಸ್ ಇರ್ತಾರೆ, ಇಲ್ಲ ಅವರ ಬಾಲ್ಯದಿಂದಲೇ ಅವರ ಫ್ಯಾಮಿಲಿ ಕೇಟರರ್ಸ್ ಅಂತ ಫಿಕ್ಸ್ಡ್ ಆಗಿರ್ತಾರೆ. ಆ ರುಚಿ ಅವ್ರಿಗೆ ಅವ್ರ ಕೇಟರರ್ಸ್ ಇಂದ ಆದ್ರೇನೆ ಮಾತ್ರ ರುಚಿ. ಸೊ ಎವ್ರಿಬಡಿ ಹ್ಯಾಸ್ ಸರ್ಟನ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಇದೀಗ ಓಷನ್ ಪರ್ಲ್ ಆಡಳಿತನ ತಗೊಂಡಿದೆ ಅಂತ ಹೇಳಿದಾಗ ಇಡೀ ಊರಲ್ಲಿ ಒಂದು ಹರಡಿರೋ ಮತ್ತೊಂದು ಸುದ್ದಿ ಏನು ಅಂದ್ರೆ ಓಷನ್ ಪರ್ಲ್ದೇ ಕೇಟ್ರಿಂಗ್ ಆಗಬೇಕು, ಹೊರಗಡೆ ಕೇಟ್ರಿಂಗ್ ಮಾಡಂಗಿಲ್ಲ ಅಲ್ಲಿ, ಸೊ ಕಷ್ಟ ಆಗ್ಬಿಡುತ್ತೆ ಅಂತ ಕೆಲವರ ಒಂದು ಮಿಸ್ಕನ್ಸೆಪ್ಷನ್ ಕೂಡ. ಇದು ಹಾಗೆ ಇದೆಯಾ ಸರ್? ಅಂದ್ರೆ ನಿಮ್ದೇ ಮಾತ್ರ ಕೇಟ್ರಿಂಗ್ ತಗೋಬೇಕು ಅಂತ ಇದೆಯಾ? ಕೆನ್ ವಿ ಆಫರ್ ಆರ್ ಓನ್ ಚಾಯ್ಸ್? ಹಾಗೇನಿಲ್ಲ, ಕೇಟ್ರಿಂಗ್ ಯಾರು ಸಹ ಮಾಡ್ಬೋದು. ಬಟ್ ಓಷನ್ ಪರ್ಲ್ ಮತ್ತು TMA ಪೈಯಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ನಾವು ಪ್ರತಿಯೊಬ್ಬ ಕೇಟ್ರನ್ನು ಕೂಡ ಅಲೌ ಮಾಡ್ತೇವೆ. ಈಗ ನೀವು ಹೇಳಿದಾಗೆ ಬಾಲ್ಯದಿಂದ ಯು ಹ್ಯಾವ್ ಯೂಸ್ ಟು ಒನ್ ಕೇಟರ್, ದೆನ್ ವಿ ವಿಲ್ ಗಿವ್ ಇಟ್ ಯು. ನಾವೆಲ್ಲ ಕೇಟ್ರಿಂಗ್ಸ್ವರೆಗೂ ಅಲೌ ಮಾಡ್ತೇವೆ, ಎಲ್ಲ ಡೆಕೋರೇಷನ್ ಇವೆಂಟ್ ಮ್ಯಾನೇಜರ್ಗೂ ಕೂಡ ಅಲೌ ಮಾಡ್ತೇವೆ. ಯಾರಿಗೂ ನಾವು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಅತಿಥಿ ದೇವೋ ಭವ ಹೇಗೆ ನಾವು ಕಸ್ಟಮರ್ನ ಸ್ವೀಕಾರ ಮಾಡ್ತೇವೆ, ಅದೇ ಥರ ಬೇರೆ ಕೇಟರ್ಸ್ ಇರ್ಬೋದು, ಡೆಕೋರೇಷನ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಅವಕಾಶ ಉಂಟು. ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಬಂದು, ಆದರೆ ಅಲ್ಲಿ ಇದೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ ಡೆಲಿವರ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಎಲ್ಲರಿಗೂ ಕೂಡ ಅವಕಾಶ ಉಂಟು ಮೇಡಮ್. ಸೊ ತಾವು ಹೇಳಿದಾಗೆ ಪ್ರಾಯಶಃ ಈ ಒಂದು ತಪ್ಪು ಮಾಹಿತಿಯನ್ನ ಇದೀಗ ತಾವು ಸರಿಪಡಿಸ್ಕೊಳ್ತಾ ಇದ್ದೀರಿ ನಮ್ಮ ಮಾಧ್ಯಮದ ಮೂಲಕ. ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎನಿ ಕೇಟರ್ಸ್, their choice, they can go for it. They want to go for Ocean Pearl, most welcome. ಸೊ ತಾವು ಹೇಳಿದಾಗೇನೆ ಸರ್, ಈಗ ಕೆಲವೊಂದು ವ್ಯಕ್ತಿಗಳಿಗೆ ಇವರೇ ಇವ್ರದೇ ಫುಡ್ ಆಗಬೇಕು ಅಂತ ಇದ್ದಲ್ಲಿ TMA ಪೈ ಕನ್ವೆನ್ಷನ್ ಸೆಂಟರ್ ಇದೀಗ ಓಷನ್ ಪರ್ಲ್ ಆಡಳಿತದಲ್ಲಿ ಇದ್ರೂ ಕೂಡ ಅವರು ವಿತ್ ಓಪನ್ ಆರ್ಮ್ಸ್ ಇತರ ವೆಂಡರ್ಸ್ ಅನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಚ್ಚುಕಟ್ಟಾಗಿ ನೀಟಾಗಿರತಕ್ಕಂಥ ವ್ಯವಸ್ಥೆಯನ್ನ ಅವರು ಮೇಂಟೈನ್ ಮಾಡ್ಕೊಂಡ್ರೆ ಆಯ್ತು. As I told you in the beginning only, we want to do something to the city. It is not that we only want to do it. We want to do it all people. Sarva lokinu sukhino bhavantu. We want everyone to be happy and we have to work with them. True sir. ಇದೀಗ ಮತ್ತೊಂದು ಅಂಶ ಏನು ಅಂದ್ರೆ ಈಗ ತಮ್ಮದೇ ಆದ ಹಾಸ್ಪಿಟಾಲಿಟಿ ಸೆಕ್ಟರ್ನ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್, ಕೇಟರಿಂಗ್ ತಮ್ಮದೇ ಇದೆ. ಇದೀಗ ಹಾಲ್ನ ಕೂಡ ತಾವೇ ವಹಿಸ್ಕೊಂಡಿದ್ದೀರಿ. ಸೊ ಇದೀಗ ಕೆಲವು ವ್ಯಕ್ತಿಗಳು ಈಗ ತಾವು ಹೇಳಿದಾಗ ಯಾವುದೇ ಫಂಕ್ಷನ್ಗೆ ತಮ್ಮ ಈಗ TMA ಪೈ ಕನ್ವೆನ್ಷನ್ ಸೆಂಟರ್ ಬುಕ್ ಮಾಡಿದಾಗ ತಮ್ಮದೇ ಕೇಟರಿಂಗ್ ಕೂಡ ತಗೊಂಡ್ರೆ ಅವ್ರಿಗೆ ಏನಾದ್ರೂ ಯಾವುದೇ ತರದ ಡಿಸ್ಕೌಂಟ್ಗಳಾಗಿರಲಿಲ್ಲ, ಏನೇ ತರದ ರಿಯಾಯಿತಿ ತಾವು ಮಾಡ್ತಾ ಇದ್ದೀರಾ ಸರ್? ಡೆಫಿನೆಟ್ಲಿ. ಈಗ ಜನರ ಮನಸ್ಸಲ್ಲಿ ನಾವು ಓಷನ್ ಪರ್ಲ್ ಓಪನ್ ಮಾಡಿದಾಗಲೂ ಕೂಡ ಇತ್ತು, people used to think Ocean Pearl means expensive. That is one mindset was there earlier. Today the same customer goes out and market it rather than going elsewhere, 10 rupees more or less. Ocean Pearl gives you much better service. End of the day it comes much cheaper than you give it to outsiders. That's what the customers are saying.
ಹಾಗೆ TMAP ಅಲ್ಲೂ ಕೂಡ ಯಾರಾದರೂ ಬುಕಿಂಗ್ ಮಾಡಿದರೆ ಕೇಟ್ರಿಂಗ್ ಕೂಡ ಓಷನ್ ಪರ್ಲೇ ಕೊಡಬೇಕಂತ ಕೊಟ್ಟರೆ ಆ ಟೈಮಲ್ಲಿ ನಾವು 50% ಡಿಸ್ಕೌಂಟ್ ಆನ್ ದ ರೆಂಟ್ ಡೈರೆಕ್ಟ್ ಪ್ರತಿಯೊಬ್ಬ ಕಸ್ಟಮರ್ಗೂ ಕೊಡ್ತೇವೆ ನಾವು. ಸೊ ಹಂಗೆ ಹೇಳಿದಾಗ ತಾವು ಹೇಳೋದಾಗಿದ್ರೆ ಒಂದಿಷ್ಟು ದೊಡ್ಡ ಮೊತ್ತದಲ್ಲಿ ಅರ್ಧ ಖರ್ಚೆ ಕಡಿಮೆ ಆದಾಗಾಯ್ತು. Rental, we will, what happened, there's a two benefit customer will get. One is Ocean Pearl means prestige. When we do catering also, we have it in our mind, it's a brand. We need to present it in a better way because professionals are working there. ಹೌದು. So the customer automatically will get the best service. His value for money, he received it. Top of that, we will give 50% discount on the rental also. Here is a good win-win situation for a customer. If they have a small functions also, they can come and speak to our general managers sitting there. Case to case, we will give them a very good offers. At times, maybe rental, we will take into consideration how we need to do it, but make sure we make the guest happy there. They will remember forever what we are doing it. They themselves go out and market what we are doing it, how they did in Ocean Pearl Hotel. ಖಂಡಿತವಾಗಿ ತಾವು ಹೇಳಿದಾಗನೆ ನಾವು ಸರ್ವಿಸ್ ತುಂಬ ಚೆನ್ನಾಗಿ ನೀಡಿದ್ರೆ ನಾವು ಏನೇ ಥರ ನಮ್ಮ ಬಗ್ಗೆ ಹೇಳಬೇಕಾಗಿಲ್ಲ, ನಮ್ಮ ಕಸ್ಟಮರ್ಸೇ ನಮ್ಮ ಬಗ್ಗೆ ಒಳ್ಳೆ ಮಾಹಿತಿಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ. ದ ವರ್ಡ್ ಆಫ್ ಗುಡ್ ಮೌತ್ ಸರ್ಟನ್ಲಿ ಇಸ್ ದ ಬೆಸ್ಟ್ ವೇ ಟು ವಿನ್ ಪೀಪಲ್ಸ್ ಹಾರ್ಟ್ಸ್. ಅದನ್ನ ತಾವು ಮಾಡ್ತಾ ಬಂದಿದ್ದೀರಿ. ಇದೀಗ ಕಾರ್ಯಕ್ರಮ ಮುಕ್ತಾಯದ ಹಂತದಲ್ಲಿ ಇದೀವಿ ಸರ್. ಆದ್ರೆ ಮುಕ್ತಾಯಕ್ಕಿಂತ ಮೊದಲು ನನ್ನ ಕೊನೆಯ ಪ್ರಶ್ನೆ ತಮಗೆ, ಯಾವುದೇ ಕ್ಷೇತ್ರ ಆಗಿರಲಿ, ಅದು ಕ್ರೀಡೆ ಆಗಿರಲಿ, ಇಲ್ಲ ಕಲೆ ಆಗಿರಲಿ, ಇಲ್ಲ ರಾಜಕೀಯ ಆಗಿರಲಿ, ಎಲ್ಲದಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದು ಹೆಲ್ದಿ ಕಾಂಪಿಟೇಷನ್ ಆಗಿರಲಿ ಇಲ್ಲ ಅನ್ಹೆಲ್ದಿ, ಬಟ್ ಸಾಮಾನ್ಯವಾಗಿ ಯಾವತ್ತು ಹಾಸ್ಪಿಟಾಲಿಟಿ ಸೆಕ್ಟರ್ ಅಂತ ಹೇಳಿದಾಗ ಎಂಡ್ ಆಫ್ ದ ಡೇ ಎವ್ರಿಬಡಿ ಇಸ್ ಗುಡ್ ಟು ಈಚ್ ಅದರ್. ನಮ್ಮ ಇದೀಗ ಮುಂಚೆ ಒಂದು 4-5 ವರ್ಷಗಳ ಹಿಂದಾಗಲಿ, ಇತ್ತೀಚೆಗೆ ಒಂದು 2 ವರ್ಷದ ಹಿಂದಾಗಲಿ ಮಂಗಳೂರಲ್ಲಿ TMAP ಕನ್ವೆನ್ಷನ್ ಸೆಂಟರ್ ಬಿಟ್ಟರೆ ಬೇರೆ ಯಾವುದೇ ಕನ್ವೆನ್ಷನ್ ಸೆಂಟರ್ ಇತ್ತಿಲ್ಲ. ಆದರೆ ಇವಾಗ ಹೊಸ ಕನ್ವೆನ್ಷನ್ ಸೆಂಟರ್ಗಳು ಬಂದಿದ್ದಾವೆ. ಇನ್ನೂ ಪ್ರಾಯಶಃ ಕೆಲವೊಂದು ಕನ್ವೆನ್ಷನ್ ಸೆಂಟರ್ಗಳು ಬರುವ ಸಾಧ್ಯತೆಗಳು ಕೂಡ ಇದೆ ಸರ್. ಸೊ ತಮ್ಮ ನಿಟ್ಟಿನಲ್ಲಿ ಈ ಕಾಂಪಿಟೇಷನ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ? Competition, it's a different word altogether. I feel if you deliver quality, ಉತ್ತಮವಾದ ಒಂದು ಸೇವೆಯನ್ನು ಮಾಡಿದರೆ ನಮಗೆ ಕಾಂಪಿಟೇಷನ್ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಆದರೂ ಇವತ್ತು ತುಂಬ ಬೇರೆ ಬೇರೆ ಕಡೆ ಹಾಲ್ಗಳು ಓಪನ್ ಆಗಿವೆ. ಆದರೆ TMAP is located at the heart of the city. MG Road, center of the city, ಹ್ಯಾಂಪಲ್ ಆಫ್ ಕಾರ್ ಪಾರ್ಕಿಂಗ್, ಎಷ್ಟು ಕಾರ್ ಪಾರ್ಕಿಂಗ್ ಜಾಗ ಉಂಟು. ಮತ್ತು ಓಷನ್ ಪರ್ಲ್ ಆಲ್ರೆಡಿ ಮನೆ ಮಾತಾಗಿದೆ. ನಾವು ಓಷನ್ ಪರ್ಲ್ ಕಟ್ಟುವಾಗಲೂ ಕೂಡ ಜನ ಹೇಳ್ತಾ ಇದ್ರು, ಇಲ್ಲ ಆಲ್ರೆಡಿ ಇಷ್ಟೊಂದು ಹೋಟೆಲ್ ಉಂಟು, ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ಜನ ಕೇಳ್ತಾ ಇದ್ರು. ಇವತ್ತು ಅದೇ ಜನ ಹೇಳ್ತಾ ಇದ್ದಾರೆ, ಇನ್ನೊಂದು ಹೋಟೆಲ್ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ಹಾಗೆ ಓಷನ್ ಪರ್ಲ್ ಕೂಡ ಜನರ ಎದುರಿಗೆ ಗ್ರೋ ಆಗ್ತಾ ಉಂಟು. ಇದು ಓಷನ್ ಪರ್ಲ್ ಜನರಿಗೋಸ್ಕರ ನಾವು ಮಾಡಿದ್ದೆ. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಮಿಸ್ಟರ್ Jairam Banan, he is a CMD of our company. He started his career at Delhi and he has made an empire in Delhi. Everywhere there is a Mangalore food and restaurant, Sagaratna. Sagaratna in Hindi is Sagaratna, in English Ocean Pearl. Yes. It's a one word. But people supported him throughout. Employees, a lot of people from here went along with him, worked, still working. Yes. 35 years, still people are working. Yes. So it was a time for him to pay back to his native town. He built Ocean Pearl only for the love for his native place. Only hardly few people do it, but he did. It was not the venture to make money from Mangalore and take it to Delhi. It was not the idea at all. Yes. It was only my native town has to have a good hotel. Yes. I've been succeeded. I want to give something back to my native. And we had given a huge employment in Mangalore. So similarly, we have taken over TMAP. Yes. Because we worked and we lived for a customer, we also have our core values and mission statement. If you see, guest is God. Yes. More than ourselves, we work for our employees and our guests. Yes. So when we have this thought very clearly, ಅತಿಥಿ ದೈವೋ ಭವ ಹೇಳೋದು ಮಾತ್ರ ಅಲ್ಲ, ಅದನ್ನ ಪ್ರತಿಯೊಬ್ಬರು ರಿಯಲೈಸ್ ಮಾಡಿ ಕಳಿಸ್ತಾ ಇದ್ದಾವೆ ಇವತ್ತು ಓಷನ್ ಪರ್ಲಿಂದ.
ಅವರ ಆಶೀರ್ವಾದ, ಅವರ ಸಪೋರ್ಟಲ್ಲಿ ನಮಗೆ ಯಾವ ಕಾಂಪಿಟಿಷನ್ ಕೂಡ ನಾವು ಆಲೋಚನೆ ಮಾಡೋ ಹಾಗೆ ಇಲ್ಲ. ನಾವು ಕಾಂಪಿಟಿಷನ್ಗೆ ಸಪೋರ್ಟ್ ಮಾಡ್ತೇವೆ. ಕಾಂಪಿಟಿಷನ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಸಿಟಿ ಅಭಿವೃದ್ಧಿ ಆಗುತ್ತೆ, ಅಷ್ಟು ಒಳ್ಳೆ ಗ್ರಾಹಕರಿಗೂ ಕೂಡ ಅಷ್ಟು ಒಂದು ಒಳ್ಳೆ ಆಫರ್ ಸಿಗುತ್ತೆ. ಆದ್ರಿಂದ ಕಾಂಪಿಟಿಷನ್ ವಿ ಆರ್ ಮೋಸ್ಟ್ ವೆಲ್ಕಮ್. ವಿ ಇಸ್ ಬಿಲ್ಟ್ ಬೈ ದ customers, the guest, then they will only take this also. Ocean Pearl is very well marketed by our customer for our service, so I am not much worried about competition. I am only worried about make this place better, give value to Mangalore, let God give us more strength to open more units and more hotel and more hospitality and give more employment to the city here and give more good service to the people. Make a Mangalorean proud. Anybody comes, guest comes, they should feel like my son wedding is happening there. Yes. Yeah, I would like to take my family out for a dinner at Ocean Pearl. I have to show the standard of Mangalore. That is what we want to present, that we are doing it, we will do that. So I have not much worried about competitions. I say there's no competitors as long as we serve the customer. Guest is God. If we do it, that is, we no need to worry about compliment. Quality will take care of it. ಸರ್, ಸೊ ಹೇಳ್ತಾರೆ ಯಾವತ್ತು ಉತ್ತಮ ಸೇವೆ ಇತರ ಎಲ್ಲ ಅಂಶಗಳನ್ನ ಮುಚ್ಚುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ ಸರ್. ಖಂಡಿತವಾಗ್ಲೂ ತಮ್ಮ ಉತ್ತಮ ಸೇವೆಯೊಂದಿಗೆ ಎಲ್ಲರ ಮನವನ್ನ ಗೆದ್ದಿರತಕ್ಕಂಥ ಓಷನ್ ಪರ್ಲ್ ಸಂಸ್ಥೆ ಇದೀಗ ಮತ್ತೆ ತಮ್ಮ ಹಾಸ್ಪಿಟಾಲಿಟಿ ಸೆಕ್ಟರ್ನ ಮುಂದುವರಿಸ್ತಾ TMFI ಕನ್ವೆನ್ಷನ್ ಸೆಂಟರ್ನ ಆಡಳಿತವನ್ನ ಇದೀಗ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ತಮ್ಮ ಯಾವುದೇ ಸಂದರ್ಭ ಇರಲಿ, ಕಾರ್ಪೊರೇಟ್ ಆಗಿರಲಿ, ಪರ್ಸನಲ್ ಆಗಿರಲಿ, ಮದುವೆ, ಬರ್ತ್ಡೇ ಪಾರ್ಟಿ, ಕಾಕ್ಟೇಲ್ ಪಾರ್ಟೀಸ್, ಇಲ್ಲ ಅದ್ರ ಜೊತೆಗೆ ಇರತಕ್ಕಂಥ ಕಾನ್ಫರೆನ್ಸಸ್, ಎಕ್ಸಿಬಿಷನ್ಸ್ ಎಲ್ಲದಕ್ಕೆ ಕೂಡ ಇದೀಗ ತಮಗೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ TMFI ಕನ್ವೆನ್ಷನ್ ಸೆಂಟರ್ ಅಂಡರ್ ದ ನ್ಯೂ ಮ್ಯಾನೇಜರ್ಶಿಪ್ ಅಂಡ್ ಆಪರೇಷನ್ಸ್ ಆಫ್ ಓಷನ್ ಪರ್ಲ್ ಗ್ರೂಪ್. ತುಂಬಾ ಧನ್ಯವಾದಗಳು ಗಿರೀಶ್ ಅವರು ನಮ್ಮ ಜೊತೆ ಭಾಗವಹಿಸಿದ್ರಿ ಕಾರ್ಯಕ್ರಮದಲ್ಲಿ. ಸೊ ತಿಳ್ಕೊಂಡ್ರಿ ವೀಕ್ಷಕರೇ, ಯಾವ ತರ ಇದೀಗ ತಮಗೆ ಎಲ್ಲಾ ತರದ ಸೌಲಭ್ಯಗಳು, ಅದೇ ತರ ಅತಿಥಿ ದೇವೋ ಭವ ಅಂತ ನಂಬ್ಕೊಂಡು ಓಷನ್ ಪರ್ಲ್ ಸಂಸ್ಥೆ ತಮಗೋಸ್ಕರ ಎಲ್ಲ ಕೇಟರಿಂಗ್ ಇಂದ ಸಂಬಂಧಪಟ್ಟಂತೆ ಹಾಸ್ಪಿಟಾಲಿಟಿ ಸೇವೆ ಜೊತೆ TMFI ಕನ್ವೆನ್ಷನ್ ಸೆಂಟರ್ ತಮ್ಮದಾಗಿ ತಾವು ಬುಕ್ ಮಾಡ್ಕೊಳ್ಬಹುದು ತಮ್ಮ ಕಾರ್ಯಕ್ರಮಗಳಿಗೆ. ಈ ಇಷ್ಟೊಂದು ಮಾಹಿತಿಗಳನ್ನ ತಮ್ಮ ಜೊತೆ ನಾವು ಇಷ್ಟೊಂದು ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ತಾ ಬಂದಿದ್ದೀವಿ. ಇನ್ನಷ್ಟು ಕಾರ್ಯಕ್ರಮದ ಜೊತೆಗೆ ನಾವು ತಮ್ಮನ್ನ ಭೇಟಿ ಆಗ್ತೀವಿ. ನಮಸ್ಕಾರ.